ನೋಡಿ ಸರ್, ಈಗ ನೀವು ಸಾಧನೆಯ ಶಿಖರವನ್ನ ಏರಿದ್ದೀರಾ, ಎಲ್ಲವೂ ಕೂಡ ಆರಾಮ್ಸೆ ನಡೀತದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಬಟ್ ನಿಮ್ ಸ್ಟಾರ್ಟ್ಅಪ್ ಅಂತ ಬಂದಂತಹ ಸಂದರ್ಭದಲ್ಲಿ ಯಾವಾಗಾದ್ರೂ ಅನ್ಸಿತ್ತಾ ಇದು ಬೇಕಿತ್ತ ನನಗೆ, ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಸಿತ್ತಾ? ತುಂಬಾ ಕಷ್ಟ ಆಗಿತ್ತು, ಬೇಡ ಬಿಟ್ಟು ಹೋಗ್ಬಿಡೋಣ ಅಂತ. ಯಾವತ್ತು ಒಬ್ಬ ಉದ್ಯಮಿಗೆ ಅಂತ ಒಂದು ಏನಾದ್ರೂ ನೀವು ಸಾಧನೆ ಮಾಡಬೇಕು, ಯಾವ್ದಾದ್ರು ಒಂದು ವಿಷಯ ತಗೋಬೇಕು ಅಂತಂದ್ರೆ ಅದು ಆಗುತ್ತೋ ಇಲ್ವೋ ನೀವು ಸಂಶಯ ಪಟ್ರೆ ಅದು ಹೋಯ್ತು. ಯಾವತ್ತೂ ಸಂಶಯ ಪಡಬಾರ್ದು. ಅದು ಒಳ್ಳೇದು ಕೆಟ್ಟದು. ನಾನು ಇದನ್ನು ಮಾಡಬೇಕಂದ್ರೆ ನೀವು ಮಾಡಲೇಬೇಕು. ಅದು ನಾಳೆ ದಿವಸ ಕೆಟ್ಟು ಹೋದ್ರೂ ಪರವಾಗಿಲ್ಲ, ಅದು ನಿಮಗೆ ಅನುಭವ. ಆ ಅನುಭವದಿಂದ ನೆಕ್ಸ್ಟ್ ನೀವು ಥಿಂಕ್ ಮಾಡುವಾಗ ಒಳ್ಳೇದೇ ಥಿಂಕ್ ಮಾಡ್ತಿದ್ದೀರ, ಆವಾಗ ನೀವು ಮುಂದೆ ಹೋಗ್ತಿದ್ದೀರ. ಅದು ವೆರಿ ಇಂಪಾರ್ಟೆಂಟ್ ಫಾರ್ ಎ ಉದ್ಯಮಿ. ಇಲ್ಲದೆ ಹೋದ್ರೆ ನಾವು ಅದು ಸಂಶಯ ಪಟ್ರೆ ನೀವು ಇದನ್ನ ಮಾಡಬೇಕು ಬೇಡೋ ಅಂದ್ರೆ ಆ ಕೆಲಸ ಆಗಲ್ಲ. ಅದಕ್ಕೆ ನಾವು ಏನು ಹೇಳ್ತೇವೆ, ಯು ಬಿಲೀವ್ ದಟ್ ದಿಸ್ ಮೌಂಟನ್ ಮೂವ್ಸ್ ಫ್ರಮ್ ಹಿಯರ್ ಟು ದೇರ್ ಇಟ್ ಶಾಲ್ ಮೂವ್. ಅಂತ ಒಂದು ದೃಢ ನಿರ್ಧಾರದಿಂದ, ಅಂದರೆ ಹನುಮಂತ ಒಂದು ಕಿರುಬೆರಳಿನಿಂದ ಇಡೀ ಪರ್ವತನ ತಗೊಬಂದಿದ್ದಾನೆ ಅಂತ. ಹೌದು, ನಮ್ಮ ಕೈಲೂ ಸಾಧ್ಯ ಇದೆ, ಅದು ಸಾಧನೆ ಮಾಡಬೇಕು. ಹೌದು, ಆ ಥರ ಯಾವ ಒಂದು ಕೆಲಸ ಆಗ್ಬೇಕಂದ್ರೆ ಅದು ಆಗ್ಲೇಬೇಕು. ನೀವು ಸಂಶಯ ಪಟ್ರೆ ಹೋಯ್ತು, ಹೋಗುತ್ತೆ ಅಲ್ಲಿಗೆ, ಎಲ್ಲವೂ ಮುಕ್ತಾಯವಾಗುತ್ತೆ, ಎಲ್ಲ ಮುಕ್ತಾಯವಾಗುತ್ತೆ. ಮತ್ತೆ ಈಗ ಸರ್, ಈಗ ಸ್ಟಾರ್ಟ್ಅಪ್ಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಯುವ ಉದ್ದಿಮೆದಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು 3 ತಿಂಗಳು ಕೆಲಸ ಮಾಡ್ತಾರೆ, ನಷ್ಟ ಉಂಟಾಗುತ್ತೆ, ಬಿಟ್ಟು ಹೋಗ್ಬಿಡ್ತಾರೆ. ಫಾರ್ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ನನ್ನ ಕುಟುಂಬದಲ್ಲಿ ಒಂದು ಈ ರೀತಿ ಸಂಘಟನೆ ನಡೆದಿರುವಂಥ ಒಂದು ಸಣ್ಣ ವ್ಯಾಪಾರ ಶುರು ಮಾಡಿದ್ರು, 3 ತಿಂಗಳು ಆಗುತ್ತೆ, ಆಮೇಲೆ ಕೇಳಿದ್ರೆ ಎಲ್ಲವೂ ಕೂಡ ನಾವು ವಾಪಸ್ ಬಂದಿದ್ದೀನಿ, ನಂಗೆ 50,000 ರೂಪಾಯಿ ಲಾಸ್ ಆಗಿದೆ ಅಂತ ಈ ರೀತಿ ಹೇಳ್ತಾರಂತ. ಇಂಥವ್ರಿಗೆ ನೀವೇನು ಹೇಳ್ತೀರಾ ಅಂತ ಹೇಳಿ. ಬಹಳ ಒಳ್ಳೆ ಪ್ರಶ್ನೆ ಇದು. ಲಾಸ್ ಆಯಿತು, ಇನ್ನು ಮುಂದೆ ಅದನ್ನು ಮುಂದುವರಿಸಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿದ್ರೆ ರೀಸನ್ಗೆ ಬೇಕು. ರೀಸನ್ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ಟೈಪ್ ರೈಟರ್ ಮಾಡುವವನು, ಟೆಲಿಪ್ರಿಂಟರ್ಸ್ ತಯಾರು ಮಾಡುವವನು, ಈಗ ಕಂಪ್ಯೂಟರ್ ಬಂದಮೇಲೆ ಅದು ಬೇರೆ ಥರ ಆಯಿತು. ಈಗ ಯಾರು ತಗೊಳ್ಳಲ್ಲ ಟೈಪ್ ರೈಟರ್ಗಳು, ಟೆಲಿಪ್ರಿಂಟರ್ಗಳು, ಹಾಗೆ ಅಲ್ವಾ? ಹಾಗೆ ಒಂದು ವೇಳೆ ನೀವು ತಯಾರು ಮಾಡಿದ ಪ್ರಾಡಕ್ಟ್ 50,000 ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ನೀವು ವಾಪಸ್ ಬಂದರೆ ಯಾಕೆ ಲಾಸ್ ಆಯಿತು ಅಂದರೆ, ಪ್ರಾಡಕ್ಟ್ ಏನಾದರೂ ಡಿಜನರೇಷನ್ ಆಯ್ತಾ, ಅಥವಾ ನೀವು ಮಾಡಿದ ಕೆಲಸ ಯಾರು ಸರಿಯಾಗಿ ಮಾಡಿಲ್ವೋ, ಅಥವಾ ನಿಮ್ಮ ಕಸ್ಟಮರ್ ಅದನ್ನು ತಗೊಳ್ಳಿಕ್ಕೆ ಬಂದಿಲ್ವಾ, ಅದನ್ನು ವಿಚಾರಣೆ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಹೋಗಬೇಕು. ಒಂದು ವೇಳೆ ಇಲ್ಲ ಎಲ್ಲ, ಒಂದು ವೇಳೆ ಏನು ಅಂದರೆ ಕಸ್ಟಮರ್ಗೆ ಫಸ್ಟ್ ನಿಮ್ಗೆ ಕಸ್ಟಮರ್ ಡಿಮಾಂಡ್ ಇದೆಯಾ, ಡಿಮಾಂಡ್ ಇದ್ರೆ ನೀವು ಕಷ್ಟ 50,000 ಲಾಸ್ ಆದ್ರೂ ಪರವಾಗಿಲ್ಲ, ಸ್ಟಿಲ್ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್. ಡಿಮಾಂಡ್ ಇದ್ರೆ. ಡಿಮಾಂಡ್ ಇಲ್ಲ, ಕಸ್ಟಮರೇ ಇಲ್ಲ ಅಂದರೆ ದೆನ್ ಯು ಹ್ಯಾವ್ ಟು ಚೇಂಜ್ ದ ರೂಟ್, ಚೇಂಜ್ ದ ಪ್ರಾಡಕ್ಟ್. ಬಟ್ ಎಂಟರ್ಪ್ರಿನರ್ಶಿಪ್ ಅನ್ನು ಕೊಲ್ಬಾರದು, ಖಂಡಿತ ಕೊಲ್ಬಾರದು. ಎಂಟರ್ಪ್ರಿನರ್ಶಿಪ್ ನಿಮ್ಮ ಬ್ಲಡ್ನಲ್ಲಿ ಇರಬೇಕು. ದಟ್ ಈಸ್ ಯುವರ್ ಸೆಲ್ಫ್. ಅದು ಸಾಧನೆ ಅಂತ ಏನು ಹೇಳ್ತೀವಲ್ಲ, ಅದು ಸೆಲ್ಫ್. ಆ ಸೆಲ್ಫನ್ನು ಯು ಶುಡ್ ನಾಟ್ ಕಿಲ್ ಯುವರ್ ಸೆಲ್ಫ್. ನೀವು ಕಿಲ್ ಮಾಡಿದ್ರೆ ನೀವು ಸತ್ತಾನೆ. ಕಿಲ್ ಮಾಡೋದು ಯಾವಾಗ? ಸ್ಮಶಾನಕ್ಕೆ ಹೋದಾಗ ಮಾತ್ರ. ಅಂದರೆ ಬರ್ತ್ ಮತ್ತು ಬ್ರೆತ್ ಸೆಂಟರ್ನಲ್ಲಿರುವುದು ನೀನೇ ಕಾಯಕ, ನೀನೇ ಶುದ್ಧ, ನೀನೇ ಶ್ರದ್ಧೆ ಮಾಡುವ ಒಂದು ಉದ್ಯಮಿ ಆದರೆ ಮಾತ್ರ ಆಗುತ್ತೇನ. ಎಷ್ಟು ಕಷ್ಟಪಟ್ಟರೂ ತಗ್ಬಾರದು, ಜಗ್ಬಾರದು.